12 ಜ್ಞಾನವೆಂಬುದೇ ಮಿಥ್ಯಾ ಅಸಮೀಚೀನ ದುಃಖತರಂಗವೇ. ಸಮೀಚೀನ ಬುದ್ಧಿ ನಿರಂತರದಿ ಕಲಿಗಿಹುದು ದೈತ್ಯರೊಳು. ಹೀನಳೆಣಿ ಕಲುಷತ ಗುಣದಿ ಕಲಿಮಾನಿನಿಗೆ ಶತವಿಪ್ರಚಿತ್ತಿಗೆ. ಊನಶತಗುಣ ಕಾಲನೇಮಿಯೇ ಕಂಸನೆನಿಸಿದನು. ದೈತ್ಯರ ತಾರತಮ್ಯವನ್ನು ಹೇಳ್ತಾ ಇದ್ದಾರೆ. ಹಿಂದೆ ಆ ದೈತ್ಯರಿಗೆ ಇರುವಂತಹ ಲಕ್ಷಣಗಳ ಬಗ್ಗೆ ತಿಳಿಸಿದರು. ಕೊನೆಗೆ ಆ ವಾಯುದೇವರ ಗದಾಪ್ರಹಾರದಿಂದ ಅವರೆಲ್ಲ ತಮಸ್ಸಿಗೆ ಹೋಗ್ತಾರೆ ಅಂತ ಹೇಳಿ ಆ ದೈತ್ಯರಿಗೆ ಯಾವ ರೀತಿಯಾದ ಜ್ಞಾನ ಇರುತ್ತದೆ ಎಂಬುದನ್ನು ಹೇಳುತ್ತಾರೆ. ಸಾಧಾರಣವಾಗಿ ಸಾತ್ವಿಕರಿಗೆ ಅವರ ಸ್ವರೂಪ ಜ್ಞಾನ ಹೇಗಿರ್ತದೆ? ಸದಾ ಸಮೀಚೀನ ಜ್ಞಾನವಿರುತ್ತದೆ. ಸಾತ್ವಿಕರಿಗೆ ಅಂದರೆ ಮೋಕ್ಷಯೋಗ್ಯರಿಗೆ ಸ್ವರೂಪ ಜ್ಞಾನ ಅಂದರೆ ಸ್ವರೂಪಭೂತವಾದ ಜ್ಞಾನ ಎಂಥದ್ದು ಅಂತಂದರೆ ಸದಾ ಅವರಿಗೆ ಸತ್ಯವಾದ ಜ್ಞಾನನೇ ಇರ್ತದೆ. ಅವರಿಗೆ ಮಿಥ್ಯಾಜ್ಞಾನ ಸ್ವರೂಪದಲ್ಲಿರೋದಿಲ್ಲ. ಹೊರಗಿನ ಈ ಸಂಸಾರಾವಸ್ಥೆಯಲ್ಲಿ ಮಿಥ್ಯಾಜ್ಞಾನ ಸಂಶಯ ಜ್ಞಾನವೆಲ್ಲ ಬರ್ತಾ ಇರ್ತವೆ. ಆದರೆ ಸ್ವರೂಪಭೂತವಾದಂತಹ ಜ್ಞಾನ ಏನು ಜೀವನ ಸ್ವರೂಪ ಇದೆ, ಆ ಸ್ವರೂಪಭೂತವಾದಂತಹ ಜ್ಞಾನ ಎಂಥದ್ದು ಅಂದರೆ ಅದು ಸತ್ಯವಾದ ಜ್ಞಾನ. ಆ ಸ್ವರೂಪದಲ್ಲಿ ಮಿಥ್ಯಾಜ್ಞಾನ ಇರೋದಿಲ್ಲ ಸಾತ್ವಿಕರಿಗೆ. ಹಾಗೆ ದೈತ್ಯರಿಗೂ ಅಷ್ಟೇ, ತಮೋಯೋಗ್ಯರಿಗೆ ಕೂಡ ಆ ಸ್ವರೂಪಭೂತ ಎಂಥದ್ದು ಅಂದರೆ ಮಿಥ್ಯಾಜ್ಞಾನನೇ ಅವರ ಸ್ವರೂಪ. ಆ ದೈತ್ಯರ ಸ್ವರೂಪ ಎಂಬುದೇ ಮಿಥ್ಯಾಜ್ಞಾನ. ಅಂದರೆ ಅವರಿಗೆ ಸಮೀಚೀನವಾದ ಜ್ಞಾನ ಎಂದಿಗೂ ಬರೋದಿಲ್ಲ ಸ್ವರೂಪದಲ್ಲಿ. ಅದನ್ನು ಹೇಳ್ತಾರೆ, ಜ್ಞಾನವೆಂಬುದೇ ಮಿಥ್ಯ ಅಸಮೀಚೀನ ದುಃಖ ತರಂಗವೇ ಸಮೀಚೀನ ಬುದ್ಧಿ. ಅವ್ರಿಗೆಲ್ಲ ರಿವರ್ಸನ್ ಮಾತು. ಜ್ಞಾನವೆಂಬುದೇ ಮಿಥ್ಯ, ನಿಜವಾದ ಜ್ಞಾನ ಏನಿರ್ತದೆ ಆ ಜ್ಞಾನವೇ ಅವ್ರಿಗೆ ಏನಂತ ತೋರ್ತದೆ? ಮಿಥ್ಯ ಅಂತ ತೋರ್ತದೆ. ಯಾವುದು ಸಮೀಚೀನವಾದ ಜ್ಞಾನ, ಒಳ್ಳೆಯ ಜ್ಞಾನ, ಅದೆಲ್ಲ ಮಿಥ್ಯಾ ಜ್ಞಾನ ಅಂತ ತೋರ್ತದೆ. ಶ್ರೀಹರಿ ಸರ್ವೋತ್ತಮ ಅಲ್ಲ ಅಂತಂಬೋದು ಅವ್ರ ಜ್ಞಾನ. ಹೀಗೆ ಶ್ರೀಹರಿ ಸರ್ವೋತ್ತಮ ಅಂತಂದರೆ ಅಲ್ಲ ಅಂತಂಬೋದು. ಮೋಕ್ಷಕ್ಕೆ ಯಾವ್ದ್ಯಾವುದು ಸಾಧನ ಅದು ಅಲ್ಲ ಅಂತಂಬೋದು. ಹೀಗೆ ಜ್ಞಾನವೆಂಬುದೇ ಮಿಥ್ಯ, ಸಮೀಚೀನವಾದಂತಹ ಜ್ಞಾನ ಅಂತೇನಿದೆ ಅದೇ ಮಿಥ್ಯಾ ಅಂತ ಅವರಿಗೆ ತೋರ್ತದೆ. ಹಾಗೆ ಅಸಮೀಚೀನ ದುಃಖ ತರಂಗವೇ, ಅಸಮೀಚೀನ ದುಃಖ ತರಂಗವೇ. ಅಸಮೀಚೀನ ಅಂತಂದ್ರೆ ಸಮೀಚೀನ ಅಂದ್ರೆ ಒಳ್ಳೆಯದು ಅಂತ ಅರ್ಥ, ಅಸಮೀಚೀನ ಅಂತಂದ್ರೆ ಕೆಟ್ಟದು, ವಿರುದ್ಧವಾದದ್ದು ಅಂತ ಅರ್ಥ. ಅಸಮೀಚೀನ ದುಃಖ ತರಂಗವೇ, ಅಸಮೀಚೀನವಾದ ಅಂದ್ರೆ ಕೆಟ್ಟದ ದುಃಖ ತರಂಗವೇ. ಆ ದುಃಖಗಳ ತರಂಗ ಏನಿದೆ, ದುಃಖವನ್ನು ಅನುಭವಿಸ್ತಾ ಇರ್ತಾರೆ ಅವರು. ಆ ತಮಸ್ಸಿನಲ್ಲಿ ದುಃಖ ಅನುಭವಿಸ್ತಾ ಇರ್ತಾರೆ. ಅದು ಎಂಥ ದುಃಖ? ಅದು ಅಸಮೀಚೀನ ದುಃಖ ಅಂದರೆ ಕೆಟ್ಟ ದುಃಖ. ಕೆಟ್ಟ ದುಃಖವನ್ನೇ ಅನುಭವ ಮಾಡ್ತಾ ಇರ್ತಾರೆ. ಆದರೆ ಇವ್ರಿಗೆ ಏನಂತ ಅನಿಸ್ತಿರ್ತದೆ? ಸಮೀಚೀನ ಬುದ್ಧಿ, ಇದೇ ಚಲೋ ಅದಪ್ಪ ಅಂತ ಅನ್ಕೊಂತಿರ್ತಾರಂತೆ. ಹಂದಿ ಕೆಲಸನ ಓಡಾಡ್ತಿರ್ತದ, ಅದೇ ಸುಖ. ನಮಗೆ ಚೀಚೀಚಿ ಅನ್ಕೊಂತೀವಿ, ಹಂದಿಗೆ ಅದೇ ಆನಂದ. ಹಂಗ ಅವರಿಗೆ ದುಃಖ ಅನುಭವಿಸ್ತಾ ಇದ್ರು ಕೂಡ ಇದೇ ನಿಜವಾದದ್ದು ಅಂತಂಬೋ ಬುದ್ಧಿ ಅವ್ರಿಗಿರ್ತದೆ, ಸಮೀಚೀನ ಬುದ್ಧಿ. ನಿರಂತರದಿ ಕಲಿಗಿಹದು ದೈತ್ಯರಳು. ಆ ದೈತ್ಯರಲ್ಲಿ ಕಲಿಗೆ ಈ ರೀತಿಯಾದಂತಹ ಬುದ್ಧಿ ಅಂದ್ರೆ ಏನು? ಜ್ಞಾನ ಸಮೀಚೀನವಾದ ಜ್ಞಾನವೇ ಮಿಥ್ಯಾಜ್ಞಾನ ಅಂತ ತೋರ್ತದವರಿಗೆ. ಮತ್ತು ಅಸಮೀಚೀನವಾದ ದುಃಖ ತರಂಗಗಳು, ಆ ದುಃಖ ತರಂಗ ಅವರು ಅನುಭವಿಸ್ತಾ ಇದ್ರು ಕೂಡ ಅದರಲ್ಲೇ ಸಮೀಚೀನ ಬುದ್ಧಿ, ಅದೇ ಒಳ್ಳೆಯದು. ನಾನು ಅನುಭವಿಸ್ತಾ ಇರೋ ದುಃಖ ಅನುಭವಿಸ್ತಾ ಇದ್ರು ಕೂಡ ಇದು ಕೂಡ ಮಿಥ್ಯಾ ಅಂತ ತಿಳ್ಕೊಳ್ತಾರಂತೆ ಮಹಾನುಭಾವರು. ತಮಸ್ಸಿನಲ್ಲಿ ದುಃಖ ಏನು ಅನುಭವಿಸ್ತಿರ್ತಾರೆ, ಆದರೆ ಅವ್ರಿಗೆ ಜ್ಞಾನ ಮಾತ್ರ ಹೆಂಗಿರ್ತದ ಅಂತಂದ್ರೆ ದುಃಖ ಅನುಭವಿಸ್ತಾ ಇದ್ರು ಕೂಡ ಇದು ಮಿಥ್ಯ ಅಂತ ಅಂದ್ಕೊಂತಾರಂತೆ. ನಿಜವಾಗಿ ನಾನಿದು ದುಃಖ ಅನುಭವಿಸೋಣಿಲ್ಲ, ಸುಮ್ಮನೆ ದುಃಖ ಇದ್ದಂತೆ ನನಗೆ ತೋರ್ತಾದ ಎಂಬ ಭಾವನೆ ಬರ್ತದೆ ಅವ್ರಿಗೆ ಅಷ್ಟೇ ಹೊರತು
ಇದು ಹೌದೋ ಇದು ನಿಜವಾದಂತಹ ಫಲ, ನಾವು ಮಾಡಿದ್ದಕ್ಕೆ ಇದು ಫಲ ಅಂತಂಬ ಬುದ್ಧಿ ಅವರಿಗೆ ಬರೋದಿಲ್ಲ. ಅಸಮೀಚೀನ ದುಃಖ ತರಂಗವೇ ಸಮೀಚೀನ ಬುದ್ಧಿ. ಅಸಮೀಚೀನವಾದಂತಹ ದುಃಖಗಳ ತರಂಗ ಏನು ಅನುಭವಿಸ್ತಾ ಇರ್ತಾರಲ್ಲ, ಅದರಲ್ಲಿಯೇ ಅವರಿಗೆ ಸಮೀಚೀನವಾದ ಬುದ್ಧಿ ಎನ್ನುವುದು ನಿರಂತರ ಬರ್ತಾ ಇರ್ತದೆ. ಇದು ದೈತ್ಯರ ಒಂದು ಸ್ವರೂಪಭೂತವಾದಂತಹ ಜ್ಞಾನ. ಇಂತಹ ಆ ಕಲಿ ಆ ನೀಚರಲ್ಲಿ ಅತ್ಯಧಿಕನಾದಂತಹ ನೀಚ ಅಂತ ಹಿಂದೆ ಹೇಳಿದರು. ಅವನಿಗಿಂತಲೂ ಹೀನಳೆಣಿಪಳು ಶತಗುಣದಿ ಕಲಿ ಮಾನಿನಿಗೆ ಶತ ವಿಪ್ರಚಿತ್ತಿಗೆ. ಕಲಿಯ ಪತ್ನಿಯಾದಂತಹ ಅಲಕ್ಷ್ಮಿ ಅಂತೇನಿದ್ದಾಳಲ್ಲ, ಆ ಲಕ್ಷ್ಮಿ ಆ ಗಂಡನಾದಂತಹ ಕಲಿಗಿಂತಲೂ 100 ಗುಣ ಕಡಿಮೆ. ಅರ್ಥ ಆಯ್ತಾ? ಹೀನಳೆಣಿಪಳು ಶತಗುಣದಿ, 100 ಗುಣದಿಂದ. ಯಾವ ರೀತಿಯ ನಾವು ಸಾತ್ವಿಕರಲ್ಲಿ ತಾರತಮ್ಯ ಹೇಳಿದ್ರಲ್ಲ ಹಿಂದೆ, ತಾರತಮ್ಯ ಅವ್ರಿಗಿಂತ ಇವ್ರು 100 ಗುಣ ಹೆಚ್ಚು, ಇವರಿಗಿಂತಲೂ ಇವರು 100 ಗುಣ ಕಡಿಮೆ ಅಂತೆಲ್ಲ ಯಾವ ರೀತಿಯಾಗಿ ಸಾತ್ವಿಕರ ವಿಷಯದಲ್ಲಿ ಬಂತಲ್ಲ, ಹಾಗೆ ದೈತ್ಯರಲ್ಲಿಯೂ ಅಷ್ಟೇ. ಕಲಿ ಅತ್ಯಧಿಕನಾದಂತಹ ನೀಚ, ಅವನಿಗಿಂತಲೂ ಈ ಕಲಿಯ ಹೆಂಡತಿಯಾದಂತಹ ಅಲಕ್ಷ್ಮಿ 100 ಗುಣಗಳಿಂದ ಕಡಿಮೆ. ಹೀನಳೆಣಿಪಳು ಶತಗುಣದಿ ಕಲಿಮಾನಿನಿಗೆ, ಕಲಿಮಾನಿನಿ ಅಂತಂದರೆ ಕಲಿಯ ಹೆಂಡತಿ ಅಂದರೆ ಅಲಕ್ಷ್ಮಿ, ಆ ಅಲಕ್ಷ್ಮಿಗಿಂತಲೂ ಶತ ವಿಪ್ರಚಿತ್ತಿಗೆ. ವಿಪ್ರಚಿತ್ತಿ ಅಂತ ಇನ್ನೊಬ್ಬ ಹಸುರ ಇದ್ದಾನೆ. ಆ ವಿಪ್ರಚಿತ್ತಿ ಎಂಬವನು ಈ ಕಲಿಯ ಹೆಂಡತಿಗಿಂತಲೂ 100 ಗುಣ ಕಡಿಮೆ. ಈ ವಿಪ್ರಚಿತ್ತಿ ಅಂತಂದ್ರೆ ಯಾರು ಗೊತ್ತಾ? ಜರಾಸಂಧ. ಜರಾಸಂಧನೇ ವಿಪ್ರಚಿತ್ತಿ. ಮೂಲ ದೇವಾಸುರ ಸಂಗ್ರಾಮದಲ್ಲಿ ಭೀಮಸೇನ ಆ ವಾಯುದೇವರ ಕೈಯಲ್ಲಿ ಸಾಯ್ತಾನವನು, ವಿಪ್ರಚಿತ್ತಿ ಎಂಬ ರಾಕ್ಷಸ. ಅವನೇ ಈಗ ಜರಾಸಂಧನಾಗಿ ಹುಟ್ಟಿ ಬಂದಿರ್ತಾನೆ. ಇಲ್ಲಿಯೂ ಕೂಡ ಆ ಭೀಮಸೇನ ದೇವರಿಂದನೇ ಅವನು ಸಾಯ್ತಾನೆ. ಆ ವಿಪ್ರಚಿತ್ತಿ ಏನಿದ್ದಾನಲ್ಲ, ಆ ವಿಪ್ರಚಿತ್ತಿ ಕಲಿಮಾನಿನಿಗೆ ಶತ, ಕಲಿಮಾನಿಯಾದಂತಹ ಅಲಕ್ಷ್ಮಿಗಿಂತಲೂ 100 ಗುಣ ಕಡಿಮೆಯಾದವನು. ಊನ ಶತಗುಣ ಕಾಲನೇಮಿಯೇ ಕಂಸ ನೆನೆಸಿದನು. ಅವನಿಗಿಂತಲೂ ಅಂದರೆ ಆ ವಿಪ್ರಚಿತ್ತಿಗಿಂತಲೂ 100 ಗುಣ ಕಡಿಮೆಯಾದವನು ಕಾಲನೇಮಿ. ಕಾಲನೇಮಿ ಎಂಬಂತಹ ದೈತ್ಯ, ಅವನು ಈ ವಿಪ್ರಚಿತ್ತಿಗಿಂತಲೂ 100 ಗುಣ ಕಡಿಮೆ. ಇವನ್ಯಾರು ಕಾಲನೇಮಿ ಅಂದರೆ ಕಾಲನೇಮಿಯೇ ಕಂಸ ನೆನೆಸಿದನು. ಈ ಕಾಲನೇಮಿಯೇ ಕಂಸ ಅಂತ. ಯಾವ ಕಂಸನನ್ನು ಕೃಷ್ಣ ಕೊಂದನಲ್ಲ, ಆ ಕಂಸ ಯಾರು ಅಂತಂದರೆ ಕಾಲನೇಮಿ. ಈ ಕಾಲನೇಮಿ ನಮ್ಮ ದುಷ್ಟವಾದಂತಹ ಆಲೋಚನೆಗಳಿಗೆ, ದುಷ್ಟವಾದ ಮನಸ್ಸಿಗೆ ನಿಯಾಮಕನಾದವನು. ಎಲ್ಲ ಕೆಟ್ಟ ಕೆಟ್ಟ ಆಲೋಚನೆಗಳು, ಕೆಟ್ಟ ಕೆಟ್ಟ ಮನಸ್ಸು ಬಂತು ಅಂತಂದರೆ ಅದಕ್ಕೆ ಕಾರಣ ಏನು? ಇವನೇ ಕಾಲನೇಮಿ ಕಂಸ. ಹೀಗಾಗಿ ಯಾವ ರೀತಿಯಾಗಿ ರುದ್ರದೇವರ ಅನುಗ್ರಹದಿಂದ ನಮಗೆ ಒಳ್ಳೆಯ ಬುದ್ಧಿ ಬರ್ತದೆ, ಹಾಗೆ ಈ ಕಾಲನೇಮಿಯ ಪ್ರೇರಣೆಯಿಂದ ನಮಗೆ ಕೆಟ್ಟ ಆಲೋಚನೆ ಎಲ್ಲ ಬರ್ತಾ ಇರ್ತವೆ. ಹೀಗೆ ಕೆಟ್ಟ ಆಲೋಚನೆಗೆ, ಕೆಟ್ಟ ಮನಸ್ಸಿಗೆ ನಿಯಾಮಕ ಇವನು ಕಾಲನೇಮಿ. ಅವನೇ ಕಂಸನಾಗಿ ಹುಡ್ತಾನೆ. ಇವನು ಆ ವಿಪ್ರಚಿತ್ತಿಗಿಂತಲೂ 100 ಗುಣ ಕಡಿಮೆಯಾದವನು. ಹೀಗೆ ತಾರತಮ್ಯ ಇದೆ. ಅಂದ್ರೇನು? ಕಲಿ ನಂಬರ್ 1, ಕಲಿ ನಂಬರ್ 1 ದೈತ್ಯ. ಎಲ್ಲರಿಗಿಂತಲೂ ಆ ದೈತ್ಯದಲ್ಲಿ ಅತ್ಯಧಿಕ ನೀಚನಾಗಿರತಕ್ಕಂಥವನು ಕಲಿ. ಆ ಕಲಿಗಿಂತಲೂ 100 ಗುಣ ಕಡಿಮೆಯಾಗಿರತಕ್ಕಂಥವನು ಈ ಅಲಕ್ಷ್ಮಿ, ಅಂದರೆ ಕಲಿಯ ಹೆಂಡತಿ. ಹೀಗಾಗಿ ಅವನಿಗಿಂತಲೂ ಇನ್ನ ಕಡಿಮೆ ಯಾರು? ವಿಪ್ರಚಿತ್ತಿ. ಯಾರು ಆ ವಿಪ್ರಚಿತ್ತಿಯೇ? ಈ ಜರಾಸಂಧ. ಮತ್ತು ಅವನಿಗಿಂತಲೂ ಇನ್ನ ಕಡಿಮೆ ಕಾಲನೇಮಿ. ಆ ಕಾಲನೇಮಿ ಯಾರು? ಕಂಸ. ಹೀಗೆ ಆ ದೈತ್ಯರಲ್ಲಿಯೂ ಕೂಡ ತಾರತಮ್ಯ ಇದೆ ಎಂಬ ಮಾತನ್ನು ತಿಳಿಸ್ತಾ ಇದ್ದಾರೆ. ಗೊತ್ತಾಯ್ತಲ್ಲ? ದೈತ್ಯರ ಜ್ಞಾನ ಎಂದರೆ ಮಿಥ್ಯಾಜ್ಞಾನ. ದೈತ್ಯರ ಜ್ಞಾನ ಎಂದರೆ ಮಿಥ್ಯಾಜ್ಞಾನ. ಅಸಮೀಚೀನವಾದ ದುಃಖ ಪರಂಪರೆಯಲ್ಲೇ ಇದೇ ಸುಖ ಎಂಬ ತಪ್ಪು ತಿಳುವಳಿಕೆ
ಅವರಿಗೆ ಇರುತ್ತದೆ. ಕಲಿಗೆ ಈ ಜ್ಞಾನ ಸದಾ ಇರುತ್ತದೆ. ಕಲಿಯಗಿಂತಲೂ ಅವನ ಪತ್ನಿಯಾದ ಅಲಕ್ಷ್ಮಿ ನೂರು ಗುಣದಿಂದ ಕಡಿಮೆ. ಅವಳಿಗಿಂತಲೂ ವಿಪ್ರಚಿತ್ತಿ ನೂರು ಗುಣ ಕಡಿಮೆ. ಅವನಿಗಿಂತಲೂ ಕಾಲನೇಮಿ ನೂರು ಗುಣ ಕಡಿಮೆ. ಇವನೇ ಕಂಸನಾಗಿ ಹುಟ್ಟಿದ. ಜ್ಞಾನವೆಂಬುದೇ ಮಿಥ್ಯಾ ಸಮೀಚೀನ ದುಃಖ ತರಂಗವೇ. ಸಮೀಚೀನ ಬುದ್ಧಿ ನಿರಂತರದಿ ಕಲಿಗಿಹದು ದೈತ್ಯರೊಳು. ಹೀನಳೆನಿ ಪಳು ಶತಗುಣದಿ ಕಲಿಮಾನಿನಿಗೆ ಶತವಿಪ್ರಚಿತ್ತಿಗೆ. ಊನ ಶತಗುಣ ಕಾಲನೇಮಿಯೇ ಕಂಸನೆನಿಸಿದನು. ಕಾಲನೇಮಿಗೆ ಪಂಚಗುಣದಿಂ ಕೀಳು ಮಧು ಕೈಟಭರು ಜನ್ಮವ. ತಾಳಿ ಇಳೆಯೊಳು ಹಂಸಡಿಬಿ ಕಾಹ್ವಯದಿ ಕರೆಸಿದರು. ಐಳನಾಮಕ ವಿಪ್ರಚಿತ್ತಿ ಸಮಾಳು ಎನಿಪ ಹಿರಣ್ಯಕಶ್ಯಪು. ಶೂಲಪಾಣಿಯ ಭಕ್ತ ನರಕಗೆ ಶತಗುಣಾಧಮನು. ದೈತ್ಯರ ತಾರತಮ್ಯದ ಬಗ್ಗೆ ಹೇಳ್ತಾ ಇದ್ದಾರೆ. ಏನೋ ಕಾಲನೇಮಿ ತನಕ ಬಂದರು. ಆ ಕಾಲನೇಮಿಗೆ ಪಂಚಗುಣದಿಂ ಕೀಳು ಮಧುಕೈಟಭರು. ಕಾಲನೇಮಿಗೆ ಈ ಕಾಲನೇಮಿಗೆ 5 ಗುಣದಿಂದ, ಪಂಚಗುಣದಿಂ ಕೀಳು, 5 ಗುಣದಿಂದ ಕೀಳು. ಕೀಳು ಅಂದ್ರೆ ಕಡಿಮೆ ಅಂತ ಅರ್ಥ. ಕೀಳು ಅಂತಂದ್ರೆ ಕಡಿಮೆ ಅಂತ ಅರ್ಥ. ಈ ಕಾಲನೇಮಿಗೆ 5 ಗುಣದಿಂದ ಕಡಿಮೆ. ಯಾರು? ಮಧುಕೈಟಭರು. ಮಧುಕೈಟಭ ಎಂಬಂತಹ ಇಬ್ಬರು ರಾಕ್ಷಸರು. ಅವರು ಆ ಸೃಷ್ಟಿಯ ಪ್ರಾರಂಭದಲ್ಲಿ ಹುಡ್ತಾರೆ.
ಅವನು ಭಗವಂತ ತಾನೇ ಸಂಹಾರ ಮಾಡ್ತಾನೆ. ಆ ಮಧುವಿನ ಮೇಧಸ್ಸಿನಿಂದ ಅವನ್ನ ಕೊಂದು ಅವನ ಮೇಧಸ್ಸಿನಿಗೆ ಈ ಭೂಮಿಗೆಲ್ಲ ಒರೆಸಿಬಿಡ್ತಾನೆ. ಅದಕ್ಕೆ ಮೇದಿನಿ ಅಂತ ಹೆಸರು ಭೂಮಿಗೆ. ಹಾಗೆ ಆ ಆದಿಯಲ್ಲಿ ಹುಟ್ಟಿರತಕ್ಕಂತಹ ಮಧುಕೈಟಭರೆಂಬಂತಹ ದೈತ್ಯರು ಅವರು ಕಾಲನೇಮಿಗೆ 5 ಗುಣದಿಂದ ಕಡಿಮೆಯಾದವರು. ಈ ಮಧುಕೈಟಭರೆ ಜನ್ಮವತಾಳಿ ಇಳೆಯಳು ಹಂಸಡಿಬಿಕಾಹ್ವಯದಿ ಕರೆಸಿದರು. ಈ ಮಧುಕೈಟಭರೆ ತಾವು ಹುಟ್ಟಿ ಇಳೆಯಳು ಅಂತಂದ್ರೆ ಭೂಮಿಯಲ್ಲಿ ಹಂಸಡಿಬಿಕಾಹ್ವಯದಿ ಕರೆಸಿದರು. ಹಂಸಾಡಿಬಿಕಾ ಎಂಬ ಹೆಸರಿನಿಂದ ಇವರೊಬ್ಬರು ಹುಡ್ತಾರೆ. ಯಾರು? ಮಧುಕೈಟಭರು ಹಂಸಾಡಿಬಿಕಾ ಎಂಬ ಹೆಸರಿನಿಂದ ಹುಡ್ತಾರೆ. ಈ ಹಂಸಾಡಿಬಿಕರನ್ನು ಯಾರು ಕೊಂತಾರೆ? ಕೃಷ್ಣ ಪರಮಾತ್ಮ ಕೊಂತಾನೆ. ಭಾಗವತದಲ್ಲಿ, ಮಹಾಭಾರತದಲ್ಲಿ, ಹರಿವಂಶದಲ್ಲಿ ವಿಸ್ತಾರವಾಗಿ ಆ ಹಂಸಡಿಬಿಕರ ಕಥೆ ಬರ್ತದೆ. ಭಾಗವತದಲ್ಲಿ ಸಂಕ್ಷೇಪ ಬರ್ತದೆ. ಕೃಷ್ಣನೇ ಆ ಹಂಸ ಮತ್ತು ಡಿಬಿಕಾ ಅಂತ ಇಬ್ಬರು ರಾಕ್ಷಸರನ್ನು ಕೂಡ ತಾನು ಸಂಹಾರ ಮಾಡ್ತಾನೆ. ಮೂಲ ರೂಪದಲ್ಲಿ ಭಗವಂತ ಸಂಹಾರ ಮಾಡಿದ, ಇಲ್ಲಿ ಕೃಷ್ಣ ಪರಮಾತ್ಮ ತಾನು ಸಂಹಾರ ಮಾಡ್ತಾನೆ. ಹೀಗಾಗಿ ಆ ಮಧುಕೈಟಭರು ಜನ್ಮವತಾಳಿ ಇಳೆಯಳು ಹಂಸಡಿಬಿಕಾಹ್ವಯದಿ ಕರೆಸಿದರು. ಅಂದ್ರೆ ಅರ್ಥ ಏನಾಯ್ತು? ಈ ಹಂಸಡಿಬಿಕರು ಆ ಕಾಲನೇಮಿಗಿಂತಲೂ 5 ಗುಣ ಕಡಿಮೆ ಅಂತ ಅರ್ಥ. ಇದಾದ ಮೇಲೆ ಐಳನಾಮಕ ವಿಪ್ರಚಿತ್ತಿ. ಆ ಐಳನಾಮಕ ವಿಪ್ರಚಿತ್ತಿ ಸಮ. ವಿಪ್ರಚಿತ್ತಿ ಹಿಂದೆ ವಿಪ್ರಚಿತ್ತಿ ಏನು ಬಂದಲ್ಲ, ಆ ವಿಪ್ರಚಿತ್ತಿಗೆ ಸಮ ಯಾರು? ಐಳನಾಮಕ. ಐಳ ಅಂತಂದ್ರೆ ಇಳ ಅಂತಂದ್ರೆ ಭೂಮಿ ಅಂತ ಅರ್ಥ. ಇಳ ಹಿಂದೆ ಬಂತಲ್ಲ ಇಳೆಯಳು ಅಂತ. ಇಳ ಅಂದ್ರೆ ಭೂಮಿ. ಐಳ ಅಂತಂದ್ರೆ ಆ ಭೂಮಿಯ ಪುತ್ರ, ಭೂಮಿಯ ಮಗ ಅಂತಂದ್ರೆ ನರಕಾಸುರ ಅಂತ ಅರ್ಥ. ನರಕಾಸುರ ಯಾರು? ಭೂದೇವಿಯ ಮಗ. ಭೂದೇವಿ ಅಂದ್ರೆ ಏನು? ಕೃಷ್ಣ ಪರಮಾತ್ಮ ಹೆಂಡತಿ ಭೂ ಎಂಬ ಹೆಸರಿನಿಂದ ಲಕ್ಷ್ಮೀದೇವಿ ಇದ್ದಾಳೆ. ಆಕೆ ಅಲ್ಲದೆ ಮತ್ತೊಬ್ಬ ಈ ಪೃಥ್ವಿಗೆ ಅಭಿಮಾನಿ ದೇವತೆಯಾದಂತಹ ಭೂಮಿ ಬೇರೆ. ಭೂದೇವಿ ಅಂದ ತಕ್ಷಣ ನಾವು ಇಬ್ಬರು ಭೂದೇವಿಗಳನ್ನ ನಾವು ನೆನೆಸ್ಕೊಳ್ಬೇಕು. ಒಂದು ಭೂದೇವಿ ಅಂತಂದ್ರೆ ಈ ಪಂಚಭೂತಗಳಲ್ಲಿ ಸೇರಿದಂತಹ ಪೃಥ್ವಿ, ಅಪ್, ತೇಜೋ, ವಾಯುರಾಕಾಶ ಅಂತ ಏನು ಪಂಚಭೂತಗಳಿವೆ, ಪಂಚಭೂತಗಳಲ್ಲಿ ಭೂಮಿ ಸೇರ್ತದೆ ಪೃಥ್ವಿ. ಆ ಪೃಥ್ವಿಗೆ ಅಭಿಮಾನಿ ದೇವತೆ ಬೇರೆ ಭೂದೇವಿ. ಆಕೆಯಿಂದ 23ನೇ ಕಕ್ಷದಲ್ಲಿ ಆಗಿ ಬರ್ತಾಳ. ಹಾಗೂ ಮತ್ತು ಭೂ ಎಂಬ ಹೆಸರುಳ್ಳಂತಹ ಲಕ್ಷ್ಮೀ ದೇವಿಯ ರೂಪ ಶ್ರೀ ಭೂ ದುರ್ಗಾ ಅಂತ. ಹೀಗಾಗಿ ಈ ಭೂ ಬೇರೆ ಅಂದ್ರೇನು? ಭೂ ಎಂಬ ಹೆಸರುಳ್ಳಂತಹ ಲಕ್ಷ್ಮೀದೇವಿ ಮತ್ತು ಭೂ ಎಂಬ ಹೆಸರುಳ್ಳಂತಹ ಈ ಪಂಚಭೂತಗಳಲ್ಲಿರುವ ಭೂಮಿಗೆ ಅಭಿಮಾನಿ ದೇವತೆಯಾದಂತಹ ಭೂದೇವಿ ಬೇರೆ. ಈ ನರಕಾಸುರ ಏನಿದ್ದಾನಲ್ಲ, ಇವನು ಈ ಭೂಮಿಯ ಮಗ, ಈ ಪೃಥ್ವಿಯ ಪಂಚಭೂತಗಳಲ್ಲಿ ಸೇರಿದ ಭೂದೇವಿಯ ಮಗ ಇವನು. ಅವಳು ಭಗವಂತನ ಹೆಂಡತಿಯ. ಈ ಪೃಥ್ವಿ, ಈ ಭೂಮಿಯಲ್ಲಿ ಆ ಭೂನಾಮಗಳಾದ ಲಕ್ಷ್ಮೀದೇವಿಯ ವಿಶೇಷವಾದಂತಹ ಸನ್ನಿಧಾನ ಇರುತ್ತದೆ. ಹೀಗಾಗಿ ಆ ಭೂಮಿಗೆ ಹುಟ್ಟಿರತಕ್ಕಂತಹ ಅವನು ಈ ನರಕಾಸುರ. ಅದಕ್ಕಾಗಿ ಅವನಿಗೆ ಭೂಮಿಪುತ್ರ ಅಂತ ಹೆಸರು. ಆಮೇಲೆ ಕುಜ, ಈ ನವಗ್ರಹಗಳಲ್ಲಿ ಕುಜ ಅಂತಿದ್ದಾನಲ್ಲ, ಅವನು ಅಷ್ಟೇ ಭೂಮಿಯ ಮನೆ. ಹೂ ಅಂದ್ರೆ ಭೂಮಿ ಅಂತ ಅರ್ಥ. ಕುಜ ಅಂದ್ರೆ ಭೂಮಿಯಿಂದ ಹುಟ್ಟಿದವನದಕ್ಕಾಗಿ ಅವನಿಗೆ ಕುಜ ಅಂತ ಗ್ರಹಕ್ಕೆ ಹೆಸರು, ಕುಜಗ್ರಹ. ಹೀಗಾಗಿ ಐಳ ನಾಮಕ. ಐಳ ಅಂತಂದ್ರೆ ಇಳೆಯ ಮಗ ಅಂದ್ರೆ ನರಕಾಸುರ. ಆ ನರಕಾಸುರನಿಗೆ ಸಮಾನನಾದವನು ವಿಪ್ರಚಿತ್ತಿ. ಹಿಂದೆ ಏನು ವಿಪ್ರಚಿತ್ತಿ ಅಂತ ಹೇಳಿದ್ರಲ್ಲ, ಆ ವಿಪ್ರಚಿತ್ತಿ ಈ ನರಕಾಸುರನಿಗೆ ಸಮಾನ. ಐಳನಾಮಕ ವಿಪ್ರಚಿತ್ತಿ ಸಮ. ಆಳು ಎನ್ನಿಪ ಹಿರಣ್ಯ ಕಶ್ಯಪು. ಇನ್ನೊಬ್ಬರಿಂದ ಹಿರಣ್ಯಕಶ್ಯಪ ಇದ್ದಾನಲ್ಲ, ಈ ಪ್ರಹ್ಲಾದನ ತಂದೆ. ಆ ಹಿರಣ್ಯ ಕಶ್ಯಪು ಶೂಲಪಾಣಿಯ ಭಕ್ತ ನರಕಗೆ ಶತಗುಣಾಧಮನು. ಈ ನರಕನಿಗಿಂತಲೂ ಅವನು ಶತಗುಣ ಅಧಮ. ಈ ಹಿರಣ್ಯಕಶಿಪು ಏನಿದ್ದಾನೆ, ಈ ಹಿರಣ್ಯಕಶಿಪು ಈ ನರಕಾಸುರನಿಗೆ ಶತಗುಣ ಅಧಮ, ಅವನಿಗಿಂತಲೂ 100 ಗುಣ ಇವನು ಕಡಿಮೆಯಾಗಿದ್ದಾನೆ. ಈ ನರಕ ಯಾರು ಅಂದ್ರೆ ಶೂಲಪಾಣಿಯ ಭಕ್ತ ಅಂತಂದ್ರು. ಶೂಲಪಾಣಿ ಅಂದ್ರೆ ರುದ್ರದೇವರು. ರುದ್ರದೇವರ ಭಕ್ತ ಇವನು ನರಕಾಸುರ. ಈ ರುದ್ರದೇವರ ಭಕ್ತನಾದ ನರಕಾಸುರನಿಗಿಂತಲೂ ಈ ಹಿರಣ್ಯಕಶಿಪು 100 ಗುಣ ಕಡಿಮೆ ಆಗಿದ್ದಾನೆ. ನೋಡ್ರಿ, ಅಂದ್ರೆ ಏನಾಯ್ತು ಈಗ? ಆ ತಾರತಮ್ಯ ಹೆಂಗ ಹೇಳ್ಕೊಂತ ಬಂದ್ರು. ಕಲಿಯಾದ ನಂತರ ಲಕ್ಷ್ಮಿ, ಆಮೇಲಕ್ಕೆ ವಿಪ್ರಚಿತ್ತಿ, ಮತ್ತೆ ಈ ಹಿರಣ್ಯಕಶಿಪು, ಕಾಲನೇಮಿ, ಇವರಿಬ್ರು ಸಮಾನ. ಹಾಗೆ ನರಕಾಸುರನಿಗಿಂತಲೂ 100 ಗುಣ ಕಡಿಮೆ. ಇವರಿಗಿಬ್ಬರಿಗಂತಲೂ ಮಧುಕೈಟಭರು 5 ಗುಣ ಕಡಿಮೆ. ಅದಕ್ಕಿಂತಲೂ ಈ ಹಂಸಡಿಬಿಕರು. ಹೀಗೆ ಆ ನರಕಾಸುರ ವಿಪ್ರಚಿತ್ತಿಗೆ ಸಮಾನ.
ಮತ್ತು ಈ ನರಕಾಸುರನಗಿಂತಲೂ ಈ ಶೂರ ಹಿರಣ್ಯಕಶಿಪು 100 ಗುಣ ಕಡಿಮೆ. ಹೀಗೆ ಅವರಲ್ಲಿ ತಾರತಮ್ಯ ಅಂತ ಹೇಳ್ತಾ ಇದ್ದಾರೆ. ಗೊತ್ತಲ್ಲ? ಕಾಲನೇಮಿಗಿಂತಲೂ ಮಧುಕೈಟಭರು 5 ಗುಣಗಳು ಕಡಿಮೆ. ಅವರು ಭೂಮಿಯಲ್ಲಿ ಹುಟ್ಟಿ ಹಂಸ ಮತ್ತು ಡಿಬಿಕಾ ಎಂಬ ಹೆಸರಿನಿಂದ ಕರೆಸಿದರು. ಭೂಮಿಪುತ್ರನಾದ ನರಕಾಸುರ ವಿಪ್ರಚಿತ್ತಿಗೆ ಸಮಾನ. ಶಿವಭಕ್ತನಾದ ನರಕಾಸುರನಿಗಿಂತ ಹಿರಣ್ಯಕಶ್ಯಪು 100 ಗುಣ ಕಡಿಮೆ. ಕಠಿಣ ಪದಗಳಲ್ಲಿ ಐಳ ಅಂತಂದ್ರೆ ನರಕಾಸುರ ಅಂತ ಬರ್ಕೊಳ್ರಿ. ಐಳ ಅಂದ್ರೆ ಇಳ ಪುತ್ರ. ಇಳ ಅಂದ್ರೆ ಭೂಮಿ. ಇಳ ಅಂದ್ರೆ ಭೂಮಿ. ಇಳ ಪುತ್ರ ಐಳ ಅಂದ್ರೆ ನರಕಾಸುರ. ಕಾಲನೇಮಿಗೆ ಪಂಚಗುಣದಿಂ ಕೀಳು ಮಧುಕೈಟಭರು ಜನ್ಮವ. ತಾಳಿ ಇಳೆಯೊಳು ಹಂಸಡಿಬಿಕ ಹೊಯದಿ ಕರೆಸಿದರು. ಐಳನಾಮಕ ವಿಪ್ರಚಿತ್ತಿ ಸಮಾಳು ಎನಿಪ ಹಿರಣ್ಯಕಶ್ಯಪೋ. ಶೂಲಪಾಣಿಯ ಭಕ್ತ ನರಕಗೆ ಶತಗುಣಾಧಮನು. ಗುಣಗಳತ್ರಯ ನೀಚನೆನಿಸುವ. ಕನಕ ಕಶಿಪುಗೆ ಹಾಟಕಂಬಕ ಗೆಣೆ ಎನಿಪ. ಅಣಿಮಂತಗಿಂತಲಿ ಕಿಂಚಿದೋ ನಬಕ. ಧನುಜವರ ತಾರಕನು ವಿಂಶತಿ.
ಗುಣದಿ ನೀಚನು ಲೋಕ ಕಂಟಕನು. ಎನಿಪ ಶಂಬರ ತಾರಕಾಸುರ ಕಥಮ ಷಡ್ಗುಣದಿ. ಇನ್ನು ದೈತ್ಯರು ಯಾವ ರೀತಿಯಾಗಿದ್ದಾರೆ ತಾರತಮ್ಯದಿಂದ? ಗುಣಗಳತ್ರಯ ನೀಚನೆನಿಸುವ ಕನಕ ಕಶಿಪುಗೆ ಹಾಟಕಾಂಬಕಗೆ ಎಣೆಯನಿಪ ಮಣಿಮಂತಗಿಂತಲಿ ಕಿಂಚಿದೂನ. ಏನು ಹಿರಣ್ಯಕಶಿಪ ತನಕ ಬಂದ್ರು ಹಿಂದೆ. ಆ ಹಿರಣ್ಯಕಶಿಪು ಆ ನರಕಾಸುರನಿಗಿಂತಲೂ 100 ಗುಣ ಕಡಿಮೆ ಅಂತ ಹೇಳಿದ್ರು. ಅಂದ್ರೆ ಆ ಹಿರಣ್ಯಕಶಿಪು ತನಕ ತಾರತಮ್ಯ ಹೇಳಿದ್ರು. ಮುಂದೆ ಹೇಳ್ತಾರೆ, ಈ ಹಿರಣ್ಯಕಶಿಪುಗೆ ಗುಣಗಳತ್ರಯ ನೀಚನೆನಿಸುವ. ಗುಣಗಳತ್ರಯ ಅಂದ್ರೆ 3 ಗುಣಗಳು. 3 ಗುಣಗಳಿಂದ ನೀಚ ಎನಿಸುವ ಅಂದ್ರೆ ಕಡಿಮೆ ಅಂತ ಆಗ್ತಾನೆ. ಯಾರಿಗಿಂತಲೂ? ಕನಕ ಕಶಿಪುಗೆ. ಕನಕ ಕಶಿಪು ಅಂದ್ರೆ ಹಿರಣ್ಯಕಶಿಪು. ಕನಕ ಅಂದ್ರೆ ಹಿರಣ್ಯ, ಕನಕ ಕಶಿಪು ಅಂದ್ರೆ ಹಿರಣ್ಯಕಶಿಪು. ಆ ಹಿರಣ್ಯಕಶಿಪುಗಿಂತಲೂ 3 ಗುಣಗಳು ಕಡಿಮೆ. ಯಾರು? ಹಾಟಕಾಂಬಕ. ಹಾಟಕ ಅಂದ್ರು ಬಂಗಾರ ಅಂತಾನೆ ಅರ್ಥ. ಹಾಟಕ ಅಂದ್ರು ಹಿರಣ್ಯ. ಹಾಟಕ ಅಂಬಕ. ಅಂಬಕ ಅಂದ್ರೆ ಕಣ್ಣು, ಅಕ್ಷ. ಸೊ ಕಾಟಕಾಂಬಕ ಅಂದ್ರೆ ಹಿರಣ್ಯಾಕ್ಷ ಅಂತ ಅರ್ಥ. ಕಾಟಕಾಂಬಕ ಅಂದ್ರೆ ಹಿರಣ್ಯಾಕ್ಷ. ಆ ಹಿರಣ್ಯಕಶಿಪುವಿನ ತಮ್ಮಿದ್ದಾನಲ್ಲ ಆ ಹಿರಣ್ಯಾಕ್ಷ, ಅವನು ಆ ಅಣ್ಣನಿಗಿಂತಲೂ 3 ಗುಣ ಕಡಿಮೆ. ಹಿರಣ್ಯಕಶಿಪುಗಿಂತಲೂ ಈ ಹಿರಣ್ಯಾಕ್ಷನು 3 ಗುಣಗಳಿಂದ ಕಡಿಮೆಯಾದವನು. ಇವನಿಗಿಂತಲೂ ಹಾಟಕಾಂಬಕಗೆ ಎಣೆಯನಿಪ ಮಣಿಮಂತಗಿಂತಲೀ. ಈ ಮಣಿಮಂತ ಅಂತ ಇನ್ನೊಬ್ಬ ದೈತ್ಯ ಇದ್ದಾನೆ. ಮಣಿಮಂತ ಈ ಹಾಟಕಾಂಬಕೆಗೆ ಎಣೆಯನಿಪ. ಎಣೆಯನಿಪ ಅಂದ್ರೆ ಅವನಿಗೆ ಸಮಾನ ಅಂತ ಅರ್ಥ. ಯಾರು? ಮಣಿಮಂತ. ಮಣಿಮಂತ ಯಾರು? ಈ ಮಹಾಭಾರತದಲ್ಲಿ ಕೇಳ್ತೀವಲ್ಲ, ಆ ಭೀಮಸೇನ ದೇವರು ದ್ರೌಪದಿ ದೇವಿಗೆ ಒಂದು ಪುಷ್ಪ ತಂದುಕೊಳ್ಳಲಿಕ್ಕೆ ಅಂತ ಹೋಗ್ತಾರ. ಸೌಗಂಧಿಕ ಪುಷ್ಪವನ್ನು ತರಲಿಕ್ಕೆ ತಾವು ಹೋಗ್ತಾರ ಹಿಮಾಲಯ ಪರ್ವತದ ಹತ್ತಿರ. ಅಲ್ಲಿ ಆ ಮಣಿಮಂತ ಮೊದಲಾದಂತಹ ಅನೇಕ ಜನ ರಾಕ್ಷಸರು ಇರ್ತಾರೆ. ಅವ್ರನ್ನೆಲ್ಲ ಸಂಹಾರ ಮಾಡಿ ಆ ಪುಷ್ಪ ತಂದು ಕೊಡ್ತಾನೆ ದ್ರೌಪದಿ ದೇವಿಗೆ. ಅಲ್ಲಿ ಬಂದಿರತಕ್ಕಂತ ಮಹಾದೈತ್ಯ ಆ ಮಣಿಮಂತ ಅಂತ. ಆ ಮಣಿಮಂತನೇ ಮುಂದೆ ಮತ್ತು ಮಧ್ವಾಚಾರ್ಯ ಚರಿತ್ರೆಯಲ್ಲಿ ಕೇಳ್ತೀವಿ ನಾವು. ಆ ಉಡುಪಿಯಲ್ಲಿ ನೋಡ್ತೀವಲ್ಲ, ಆ ಹಾವನ್ನು ತುಳಿದಿದ್ದವನು ತುಳಿದರು ಮಧ್ವಾಚಾರ್ಯರು ಅಂತ ಆ ಪಾದ ಗುರುತು ನೋಡ್ತೀವಲ್ಲಿ. ಆ ಪಾಜಕ ಕ್ಷೇತ್ರ ಕಡೆ ಬೆಟ್ಟ, ಗೌರಿ ಬೆಟ್ಟ ಹತ್ರ ಆ ಪ್ರಾಂತದಲ್ಲಿ ಬರ್ತದ. ಈಗ ಅಲ್ಲಿ ಸರ್ಪ ರೂಪದಲ್ಲಿ ಬರ್ತಾನೆ ಮಣಿಮಂತಾಸುರ. ಬಂದಾಗ ಮಧ್ವಾಚಾರ್ಯರನ್ನ ತಲೆ ತುಳಿದು ಬಿಟ್ಟು ಅಲ್ಲೇ ಸಂಹಾರ ಮಾಡಿಬಿಡ್ತಾರೆ. ಆ ಮಣಿಮಂತನೇ ಇವನು. ಹೀಗಾಗಿ ಭೀಮಸೇನ ದೇವರು ಆ ಗಂಧಮಾದನ ಪರ್ವತ ಪ್ರಾಂತದಲ್ಲಿ ಸಂಹಾರ ಮಾಡ್ತಾರೆ ಆ ಮಣಿಮಂತನನ್ನು. ಅನೇಕ ರಾಕ್ಷಸರಿರ್ತಾರೆ, ಅವರನ್ನೆಲ್ಲ ಸಂಹಾರ ಮಾಡ್ತಾನೆ. ಮಣಿಮಂತನ ಸಂಹಾರ ಮಾಡ್ತಾನೆ. ಆ ಮಣಿಮಂತ ಇವನಿಗೆ ಸಮಾನ. ಯಾರಿಗೆ? ಈ ಹಿರಣ್ಯಾಕ್ಷಿಗೆ ಸಮಾನ ಅಂತ ಅರ್ಥ. ಸೊ ಹಾಟಕಾಂಬಕಗೆ ಎಣೆನಿಪ ಮಣಿಮಂತ. ಇವನಿಗಿಂತಲೂ ಮಣಿಮಂತಗಿಂತಲೀ ಕಿಂಚಿದೂನ ಬಕ. ಬಕಾಸುರ ಹೇಳಿವಲ್ಲ, ಭೀಮಸೇನ ದೇವರು ಕೊಂದರು ಬಕಾಸುರ. ಬಂಡಿ ಅನ್ನವ ಉಂಡಿತು ಕೂಸು, ಬಕನ ಪ್ರಾಣವ ಕೊಂದಿತು ಕೂಸು. ಆ ಬಕನೆ ಬಕಾಸುರ. ಇವರು ಆ ಏಕಚಕ್ರ ನಗರದಲ್ಲಿರುವಾಗ ಪಾಂಡವರು ಆ ಬಕಾಸುರನಿಗೆ ಎಲ್ಲರೂ ಪ್ರತಿನಿತ್ಯ ಬಲಿ ಕಳಿಸ್ತಾ ಇದ್ರಲ್ಲ. ಹಾಗೆ ಆ ಕುಂತಿದೇವಿಯ ಮಾತಿನಿಂದ ಭೀಮಸೇನ ದೇವರೇ ಹೋಗಿ ಬಂಡಿಯನ್ನು ತಗೊಂಡು ಹೋಗಿ ಬಂಡಿಯನ್ನೆಲ್ಲ ತಾನೇ ತಿಂದು ಆ ಬಕಾಸುರನ್ನ ಕೊಂದು ಬಿಡ್ತಾನೆ. ಆ ಬಕಾಸುರ ಏನಿದ್ದಾನಲ್ಲ, ಅವನು ಈ ಮಣಿಮಂತೆಗಿಂತಲೂ ಕಿಂಚಿದೂನ, ಸ್ವಲ್ಪ ಕಡಿಮೆ ಅಂತ. ಪಾಪ ಅವನಿಗೆ ಸಮಾನಲ್ಲ, ಕೊಂಚ ಸ್ವಲ್ಪ ಕಡಿಮೆ ಬಕಾಸುರ. ಮಣಿಮಂತಗಿಂತಲೂ ಕಿಂಚಿದ್ ಊನ. ಊನ ಅಂದ್ರೆ ಸ್ವಲ್ಪ, ಕಿಂಚಿತ್ ಊನ ಸ್ವಲ್ಪ ಕಡಿಮೆ ಬಕ. ಇನ್ನೊಬ್ಬನಿದ್ದಾನೆ ಧನುಜವರ ತಾರಕನು. ಧನುಜವರ ಅಂದ್ರೆ ಧನುಜ ಶ್ರೇಷ್ಠ. ಅವನು ತಾರಕಾಸುರ ಅಂತ. ಆ ತಾರಕಾಸುರನನ್ನು ಸ್ಕಂದ ಕುಮಾರಸ್ವಾಮಿ ಸಂಹಾರ ಮಾಡ್ತಾನೆ. ಆದರೆ ತಾರಕಾಸುರ ಸಂಹಾರಕ್ಕಾಗಿ ಹುಟ್ಟಿ ಬಂದ ಮಹಾನುಭಾವ ಸ್ಕಂದ ಕುಮಾರಸ್ವಾಮಿ. ಹೀಗಾಗಿ ಆ ಸ್ಕಂದನಿಂದ ಸಂವೃತನಾದಂತಹ ತಾರಕಾಸುರ ಏನಿದ್ದಾನೆ ಅವನು ಧನುಜವರ, ಧನುಜ ಶ್ರೇಷ್ಠ. ಅಂತಹ ಧನುಜ ಶ್ರೇಷ್ಠನಾದಂತಹ ತಾರಕಾಸುರ 20 ಗುಣದಿ ನೀಚನು. 20 ಅಂತಂದ್ರೆ 20 ಗುಣ ಇವನಿಗಿಂತಲೂ ಕಡಿಮೆ. ಯಾರಿಗಿಂತಲೂ? ಈ ಬಕಾಸುರನಿಗಿಂತಲೂ ಇವನು
ಈ ತಾರಕಾಸುರ 20 ಗುಣ ಕಡಿಮೆ. ಇನ್ನೊಬ್ಬನಿದ್ದಾನೆ, ಯಾರು? ಲೋಕಕಂಟಕನೆನಿಪ ಶಂಬರ ತಾರಕಾಸುರ ಗಧಮ ಷಡ್ಗುಣದಿ. ಲೋಕಕಂಟಕನಾದಂತಹ ಶಂಬರಾಸುರ ಅಂತ ಇನ್ನೊಬ್ಬ ಇದ್ದ. ಆ ಶಂಬರಾಸುರನನ್ನು ದೇವೇಂದ್ರ ಸಂಹಾರ ಮಾಡುತ್ತಾನೆ ದೇವಾಸುರ ಸಂಗ್ರಾಮದಲ್ಲಿ. ಮಹಾದೈತ್ಯ ಶಂಬರಾಸುರ, ಅವನನ್ನು ಈ ದೇವೇಂದ್ರ ಸಂಹಾರ ಮಾಡುತ್ತಾನೆ. ಆ ಶಂಬರಾಸುರ ಏನಿದ್ದಾನಲ್ಲ, ಅವನು ಈ ತಾರಕಾಸುರಗೆ ಅಧಮ ಷಡ್ಗುಣದಿ. ತಾರಕಾಸುರಗಿಂತಲೂ 6 ಗುಣ ಇವನು ಕಡಿಮೆಯಾದವನು. ಹೀಗಾಗಿ ನೋಡ್ರಿ, ಹಿರಣ್ಯಾಕ್ಷ ಮಣಿಮಂತ ಇಬ್ಬರು ಸಮಾನ. ಆ ಹಿರಣ್ಯಕಶಿಪುಗಿಂತಲೂ ಹಿರಣ್ಯಾಕ್ಷ 3 ಗುಣ ಕಡಿಮೆ ಆಗಿದ್ದ. ಅವರಿಬ್ಬರಿಗಿಂತಲೂ ಬಕಾಸುರ ಕಡಿಮೆ, ಅವನಿಗಿಂತಲೂ ತಾರಕಾಸುರ ಕಡಿಮೆ 20 ಗುಣ, ಅವನಿಗಿಂತಲೂ ಶಂಬರಾಸುರ ಕಡಿಮೆ 6 ಗುಣ ಕಡಿಮೆ ಅಂತ ಈ ದೈತ್ಯರ ತಾರತಮ್ಯ ಇಲ್ಲಿ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಲ್ಲ? ಹಿರಣ್ಯಾಕ್ಷನು ಹಿರಣ್ಯಕಶಿಪುಗಿಂತಲೂ 3 ಗುಣಗಳು ಕಡಿಮೆ. ಮಣಿಮಂತ ಅವನಿಗೆ ಸಮಾನನು. ಅವನಿಗಿಂತ ಬಕಾಸುರ ಸ್ವಲ್ಪ ಕಡಿಮೆ. ಧನುಜ ಶ್ರೇಷ್ಠನಾದ ತಾರಕಾಸುರ ಬಕನಿಗಿಂತಲೂ 20 ಗುಣ ಕಡಿಮೆ. ಲೋಕಕಂಟಕನಾದ ಶಂಬರಾಸುರ ತಾರಕನಿಗಿಂತಲೂ 6 ಗುಣ ಕಡಿಮೆ. ಗುಣಗಳತ್ರಯ ನೀಚನೆನಿಸುವ ಕನಕ ಕಶಿಪುಗೆ ಹಾಟಕಾಂಬಕಗೆ. ಎಣೆ ಎನಿಪ ಮಣಿಮಂತಗಿಂತಲಿ ಕಿಂಚಿದೂನ ಬಕ. ಧನುಜವರ ತಾರಕನು 20 ಗುಣದಿ ನೀಚನು ಲೋಕಕಂಟಕನು. ಎನಿಪ ಶಂಬರ ತಾರಕಾಸುರ ಗಧಮ ಷಡ್ಗುಣದಿ. ಸಂಶಯ ಇದ್ರೆ ಕೇಳಬಹುದು.
ಒಳ್ಳೆ ಒಳ್ಳೆಯದು ಅಂತ. ಮತ್ತೆ ಬರೋ ಶನಿವಾರ ಕೊಡೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ. ಹರೇ ನಮಃ. ನಮಸ್ಕಾರ ಆಚಾರ್ಯ. ಹರೇ ನಮಃ. ಹಾ ಹೌದು ಹೌದು ಹೌದು. ಮಂಥರಾನೇ ಲಕ್ಷ್ಮಿ, ಈ ಕಲಿಯ ಹೆಂಡತಿ. ಈಗೆಲ್ಲ ಕೆಟ್ಟು ಹೇಳ್ತಾಳಲ್ಲ ಮಂಥರ, ಆಕೆ ಲಕ್ಷ್ಮಿ. ನಮಸ್ಕಾರ ಆಚಾರ್ಯ. ಹರೇ ನಮಃ.